ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ನನ್ನ ಹೆಸರು ಬಂದು ಪ್ರಕಾಶ್ ರಾಠೋಡ್. ನಮ್ಮದು ಸಂಸ್ಥೆ ಹೆಸರು ಬಂದು ಲೋನ್ ಡಾಕ್ಟರ್ ಅಂತ. ಸೊ ಇಟ್ಸ್ ಎ ಫಿನ್ಟೆಕ್ ಕಂಪ್ನಿ. ಫಿನ್ಟೆಕ್ ಅಂದರೆ ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪ್ನಿ. ನಾವು ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಸರ್ಕಾರದ ಸಬ್ಸಿಡಿ ಸ್ಕೀಮನ್ನು ಕಾಮನ್ ಜನರಿಗೆ ತಲುಪೋ ಸಲುವಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ಈಗ ನಿಮ್ಮ ಊರಲ್ಲಿ ಅಂದರೆ ಗೌರಿಬಿದನೂರಲ್ಲಿ ಇವಾಗ ಫೇಸ್ 1 ಒಂದು 550 ಮನೆಗಳು ಪ್ರಧಾನಮಂತ್ರಿ ಆವಾಸ ಯೋಜನೆ ಸ್ಕೀಮ್ ಒಳಗಡೆ ಜನರಿಗೆ ಸವಲತ್ತು ಸಿಗೋ ಹಾಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ಈಗ ಈ ಕಡೆ ಸೈಟ್ ಇದೆ, ಈ ಕಡೆ ಬ್ಯಾಂಕ್ ಇದೆ, ಈ ಕಡೆ ಗೌರ್ಮೆಂಟ್ ಇದ್ದಾರೆ, ಈ ಕಡೆ ಫಲಾನುಭವಿ ಇದ್ದಾರೆ. ಬಟ್ ಫಲಾನುಭವಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗಡೆ ಪರ್ಟಿಕ್ಯುಲರ್ಲಿ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್, ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಇದೆ. ಬಟ್ ಯಾರಿಗೆ ಗೊತ್ತಿಲ್ಲ, ಅದು ಯಾವ ಥರ ಪಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಸೊ ನಾವು ಒಂದು ಟೆಕ್ನಾಲಜಿ ಕಂಪ್ನಿ ಆಗಿಬಿಟ್ಟು ಫಲಾನುಭವಿಯನ್ನು, ಸರ್ಕಾರನ, ಬ್ಯಾಂಕನ್ನು ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟನ್ನು ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಅದರಿಂದ EWS, LIG ಮತ್ತು MIG ಈ 3 ರೀತಿಯ ಮನೆಗಳನ್ನು ಅವರು ಕಟ್ಕೊಳ್ಬೋದು. ಸೊ EWS ಮನೆ ಅಂದರೆ ಏನಾಗಿರುತ್ತೆ ಅಂದರೆ, ಒಂದು ಅವರ ಆದಾಯ ವಾರ್ಷಿಕ 3 ಲಕ್ಷಕ್ಕಿಂತ ಕೆಳಗಡೆ ಇರೋರು, ಅಂದರೆ ತಿಂಗಳಿಗೆ 25,000 ಆದಾಯಕ್ಕಿಂತ ಕೆಳಗಡೆ ಇರೋರು EWS ಮನೆಯನ್ನು ತೊಗೊಳ್ಬೋದು. EWS ಮನೆಯಲ್ಲಿ ಏನು ಬರುತ್ತೆ, ಒನ್ ಬೆಡ್ರೂಮ್ ಹಾಲ್ ಕಿಚನ್. 1 ಬೆಡ್ರೂಮ್ ಹಾಲ್ ಕಿಚನ್ನು ನಾವು ಇಲ್ಲಿ 1 ಬೆಡ್ರೂಮ್ ಹಾಲ್ ಕಿಚನ್ನು ಅರ್ಧ ಸೈಟಲ್ಲಿ ಕೊಡ್ತಾ ಇದ್ದೀವಿ. ಸೊ ಅರ್ಧ ಸೈಟಲ್ಲಿ ನಮ್ಮ ಕಡೆ ಸ್ಟಾರ್ಟ್ ಆಗೋದು ಟೋಟಲ್ 11 ಲಕ್ಷದಿಂದ. ಸೊ ಈಗ ಇಡಗೂರು ರೋಡಿಗೆ ಒಂದು ಸೈಟ್ ಇದೆ, ಅದ್ರ 11 ಲಕ್ಷ ಕೊಡ್ತೀವಿ. ಇಲ್ಲಿ ಈ ರೋಡಿಗೆ ತಗೋದು 14 ಲಕ್ಷಕ್ಕೆ. ಇದನ್ನು ನಾವು ಯಾವ ಥರ ಮಾಡ್ತೀವಿ ಅಂದರೆ, ಸೈಟು ಕೊಡ್ತೀವಿ, ಸೈಟ್ ತೊಗೊಳಕ್ಕೂ ಹಣ ಕೊಡ್ತೀವಿ ಬ್ಯಾಂಕಿಂದ, ಮನೆ ಕಟ್ಟಕ್ಕೂ ಹಣ ಕೊಡ್ತೀವಿ 90%, ಸೈಟಿಗೆ 70%, ಮತ್ತು ಸರ್ಕಾರದಿಂದ ಸಬ್ಸಿಡಿ ಅಂದರೆ ಸರ್ಕಾರದಿಂದ ಅವರಿಗೆ 4% ಬಡ್ಡಿ ಸಬ್ಸಿಡಿ ಇದೆ. ಸೊ ಅದು ಓವರಾಲ್ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ 1,80,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ. ಮತ್ತು ಆ ಅಕೌಂಟಿಗೆ ಜಮಾ ಆಗೋದ್ರಿಂದ ಅವರಿಗೆ 1,50,000 ರೂಪಾಯಿ ಅವರು ಬಡ್ಡಿ ಉಳಿತಾಯನೂ ಆಗುತ್ತೆ. ಸೊ ಎಕ್ಸಾಂಪಲ್ 3,30,000 ರೂಪಾಯಿದ ಟೋಟಲ್ ಆ ಸರ್ಕಾರ ಬೆನಿಫಿಟನ್ನು ಒಬ್ಬ ಫಲಾನುಭವಿ ಪಡಿಬೋದು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಫಲಾನುಭವಿ ಅಂದರೆ ಯಾರು? ಸೊ ಇಲ್ಲಿ ಒಂದು ಕುಟುಂಬಕ್ಕೆ ಒಂದು ಮನೆ ಸಿಗುತ್ತೆ. ಕುಟುಂಬ ತಂದರೆ ಹೆಂಗೆ ಅಂದರೆ ಗಂಡ, ಹೆಂಡತಿ ಮತ್ತು ಅನ್ಮ್ಯಾರಿಡ್ ಚಿಲ್ಡ್ರನ್. ಸೊ ಯಾರು ಮದುವೆ ಆಗದೆ ಇದ್ದರು ಪಡಿಬೋದು. ಎಕ್ಸಾಂಪಲ್, ಈಗ ನಾನು ನಮ್ಮ ತಂದೆ ಮನೇಲಿ ಇದ್ದೀನಿ, ನಮ್ಮ ತಂದೆ ಸ್ವಂತ ಮನೆ ಇದೆ, ಬಟ್ ನಮ್ಮ ತಂದೆಗೆ 4 ಜನ ಮಕ್ಕಳು ಇದ್ದರೆ 4 ಮನೆ ತೊಗೋಬೋದು. ಬಟ್ 4 ಜನ ಮದುವೆ ಆಗಿರಬೇಕು. ಮದುವೆ ಆದಾಗ ಮಾತ್ರ ಸಪ್ರೇಟ್ ತೊಗೋಬೋದು. ಇಲ್ಲಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಜನರಿಗೆ ಈ ಸವಲತ್ತು ಪಡೆಯೋ ಸಲುವಾಗಿ ಸೊ ನಾವು ಅವರಿಗೆ ನಾವು ಸಪೋರ್ಟ್ ಮಾಡೋಕ್ಕೆ ನಾವು ಮುಂದೆ ಬರ್ತಾ ಇದ್ದೀವಿ. ಸೊ ಈ ವರ್ಷ ಈ 550 ಫೇಸ್ 1 ಮತ್ತು ಆಮೇಲೆ 450 ಮಾಡಿ ಟೋಟಲ್ 1,000 ಮನೆ ಗೌರಿಬಿದನೂರಲ್ಲಿ ಮಾಡೋಕ್ಕೆ ನಾವು ಸಹಾಯ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ. ಯಾವುದೇ ಒಂದು ಡಾಕ್ಯುಮೆಂಟದಲ್ಲಿ ಎಲ್ಲ ಬಿಗ್ಗೆಸ್ಟ್ ಟಫ್ ಡಾಕ್ಯುಮೆಂಟ್ ಇರುತ್ತೆ ಪ್ರಾಪರ್ಟಿ ಡಾಕ್ಯುಮೆಂಟ್. ಓಕೆ, ಇಲ್ಲಿ ನಾವು ಆ ಲೇಔಟಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟೇಷನ್ಸ್ ಎಲ್ಲ 100% ಓಕೆ ಇದ್ದಾಗ ಬ್ಯಾಂಕ್ ಲೋನ್ ಕೊಡುತ್ತೆ. ಓಕೆ, ಸೊ ಇಲ್ಲಿ 100 ದ ಟಫೆಸ್ಟ್ ಜಾಬ್ ಇರ್ತಕ್ಕಂಥದ್ದು ಪ್ರಾಪರ್ಟಿ ಇದು ನಾವು ಕ್ಲಿಯರ್ ಮಾಡಿದ್ವಿ. ಸೊ ಉಳಿತು ಇವಾಗ ಅವ್ರ ಆದಾಯ ಡಾಕ್ಯುಮೆಂಟ್ ಬೇಕಾಗುತ್ತೆ. ಅಂದರೆ ಅವ್ರು ಜಾಬ್ ಮಾಡ್ತಾ ಇದ್ರೆ ಸ್ಪೇಸ್ಲಿ ಬೇಕಾಗುತ್ತೆ, ಬಿಸ್ನೆಸ್ ಮಾಡ್ತಾ ಇದ್ರೆ ಒಂದು ITR ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಬಿಸ್ನೆಸ್ ಲೈಸೆನ್ಸ್ ಆದ್ರೂ ಬೇಕಾಗುತ್ತೆ. ಸೊ 2 ಡಾಕ್ಯುಮೆಂಟ್ ಇರೋದು. ಸೊ 75-80% ಟಫ್ ಡಾಕ್ಯುಮೆಂಟ್ ಇಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಒಂದು 20% ಡಾಕ್ಯುಮೆಂಟ್ ಅವ್ರ ಪರ್ಸನಲ್ ಇನ್ಕಮ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಈಗ ಇದರಲ್ಲಿ ನಾನ್ ಅಫಿಷಿಯಲ್ ಇಬ್ಬರಿಗೂ ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ. ಈಗ ಕೇಳಿ, ಅಫಿಷಿಯಲ್ ಅಂದರೆ ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್ದವ್ರು ತಗೋಬಹುದು, ಪ್ರೈವೇಟ್ ಕಂಪ್ನಿ ಎಂಪ್ಲಾಯ್ ತಗೋಬಹುದು, ಕಾಂಟ್ರಾಕ್ಟ್ ಎಂಪ್ಲಾಯ್ ಇರ್ತಾರಲ್ಲ, ಕಾಂಟ್ರಾಕ್ಟ್ ಅಂದರೆ ಗೌರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ ಅಂಥವ್ರು ತಗೋಬೋದು. ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಹೋಟೆಲು, ಬೇಕ್ರಿ, ಅಂಗಡಿ, ಹೂ ಮಾರೋರು, ಚಪ್ಪಲ್ ಮಾರೋರು, ಏನೇ ಮಾಡೋರು ಕೂಡ ಅವರು ತಗೋಬೋದು. ಇದ್ರ ಜೊತೆಗೆ ನಮ್ಮ ರೈತರ ಬಾಂಧವರು ಕೂಡ ತಗೋಬೋದು. ರೈತರ ಬಾಂಧವರದು ಅವರು ರೆಗ್ಯುಲರ್ ಇನ್ಕಮ್ ಇರಬೇಕು. ಎಕ್ಸಾಂಪಲ್ ಹೈನುಗಾರಿಕೆ ಇದೆ, ದಿನ ಹಾಲು ಹಾಕ್ತಾರೆ, ಇನ್ಕಮ್ ಬರ್ತಾ ಇದೆ. ಸೊ ಆ ಥರ ರೆಗ್ಯುಲರ್ ಇನ್ಕಮ್ ಯಾರು ಇರುತ್ತೋ ಅಂಥ ರೈತರು ಕೂಡ ತಗೋಬೋದು. ಬಟ್ ನೀವು ಮಂತ್ಲಿ ಇನ್ಕಮ್ ಸೋರ್ಸ್ ಮೇಲೆ ನೋಡಿ ಈಗ ಸೈಟ್ ನೀವು ಕೊಡ್ತೀರಾ? ಇಲ್ಲ ಸರ್, ಇಲ್ಲಿ ನಾವು ಮಂತ್ಲಿ ಇನ್ಕಮ್ ಅನ್ನೋಕ್ಕಿಂತಲೂ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಸೈಟ್ ಕೊಡೋಂಗಿಲ್ಲ. ಮೊದಲು ಫಸ್ಟ್ ನಾವು ಅವ್ರ ಡಾಕ್ಯುಮೆಂಟ್ ತೊಗೊಳ್ತೀವಿ. ಡಾಕ್ಯುಮೆಂಟ್ ತೊಗೊಂಡ್ಬಿಟ್ಟು ಅವ್ರು ಬ್ಯಾಂಕಿಗೆ ಹೋಗ್ತೀವಿ. ಸೊ ಬ್ಯಾಂಕಿಂದ ಅವ್ರ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂದಾಗ ಅವ್ರಿಗೆ ಅಲರ್ಟ್ ಮಾಡ್ಕೊಡ್ತೀವಿ. ಸರ್, ಅವರು ಡಾಕ್ಯುಮೆಂಟ್ಸ್ ತೊಗೊಂಡಿರೋ ಡಾಕ್ಯುಮೆಂಟ್ಸ್ ಏನೇನು ಪ್ರೊವೈಡ್ ಮಾಡಬೇಕು ಅದನ್ನ ಹೇಳಿ ಫಸ್ಟ್. ಎಕ್ಸಾಕ್ಟ್ಲಿ. ಈಗ ನೋಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಇದು ಕಾಮನ್ ಆಗಿ ಎಲ್ರಿಗೂ ಬೇಕೇ ಬೇಕು. ಇದ್ರ ಜೊತೆಗೆ
ಸಪೋಸ್ ಎಂಪ್ಲಾಯ್ ಇದ್ರೆ ಅವ್ರ ಪೇ ಸ್ಲಿಪ್ ಬೇಕಾಗತ್ತೆ. ಓಕೆ, ಬಿಸ್ನೆಸ್ ಇದ್ರೆ ಅವ್ರ ಬಿಸ್ನೆಸ್ ಪ್ರೂಫ್ ಬೇಕು, ಇಷ್ಟೇ. ಬಿಸ್ನೆಸ್ ಪ್ರೂಫ್. ಈ ಸಪೋಸ್ ಯಾರನ್ನ ಬರ್ತಾರೆ ಸಿವಿಲ್ ಸ್ಕೋರ್ ಇರಲ್ಲ ಅವ್ರಿಗೆ, ಹೌದು. ಅವ್ರು ಯಾವ ತರ ಕೊಡ್ತೀರಾ? ಹಾ ಸರ್, ಪರ್ಟಿಕ್ಯುಲರ್ಲಿ ಬೇರೆ ಪರ್ಸನಲ್ ಲೋನ್ ಆಗಿರ್ಬೋದು, ಬೇರೆ ಲೋನ್ ಸಿಗೋದು ಕಷ್ಟ ಆಗುತ್ತೆ. ಬಟ್ ಇದು ಪ್ರಾಪರ್ಟಿ ಲೋನ್, ಈ ಮನೆ ಮೇಲೆ ಇದು 100% ಸೆಕ್ಯೂರ್ಡ್ ಆಗಿದ್ರಿಂದ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೂ ಕೂಡ ಲೋನ್ ತಗೋಬಹುದು. ಬಟ್ ಅಂಥವರಿಗೆ 1% ಬಡ್ಡಿ ಎಕ್ಸ್ಟ್ರಾ ಆಗುತ್ತೆ. ಲೋನ್ ಎಲ್ಲ ಅಪ್ರೂವಲ್ ಆದ್ಮೇಲೆ ನೆಕ್ಸ್ಟ್ ಯಾವ ಥರ ಪ್ರೋಸೆಸ್ ಇರುತ್ತೆ ಸರ್? ಹಾ, ಒಳ್ಳೆ ಪ್ರಶ್ನೆ. ಇವಾಗ ನೋಡಿ, ಇಲ್ಲಿ ನಾವು ನಿಮಗೆ ಫಲಾನುಭವಿಗೆ ಇವಾಗ ಹಣ ತೊಗೊಂಡ್ಬಿಟ್ಟು 1 ವರ್ಷ 2 ವರ್ಷ ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಏನಿದೆ ಅಂದರೆ, ಇಲ್ಲಿ ನಮ್ಮ ಕಡೆ ಪ್ರಾಪರ್ಟಿ ರೆಡಿ ಇದೆ, ಈ ಕಡೆ ಇವ್ರು ಡಾಕ್ಯುಮೆಂಟ್ ತೊಗೊಳ್ತೀವಿ, ಬ್ಯಾಂಕಿಗೆ ಹೋಗ್ತೀವಿ, ಲೋನ್ ಸ್ಯಾಂಕ್ಷನ್ ಆಗಿದ ಮೇಲೆ ಇಮಿಡಿಯೇಟ್ಲಿ ಡಿಫ್ರೆನ್ಸ್ ಅಮೌಂಟ್ ಕಟ್ಟಬೇಕು, ಹಂಗೆ ರಿಜಿಸ್ಟರ್ ಮಾಡ್ಕೊಬೋದು. ಸೊ ಯಾವುದೇ ರೀತಿ ರಿಸ್ಕ್ ಅವ್ರಿಗೂ ಬೇಡ, ನಮಗೂ ಬೇಡ, ಯಾರಿಗೂ ಬೇಡ. ಅಂದಾಜು ಅಂದರೆ ಮಿನಿಮಮ್ ಲೋನ್ ಎಷ್ಟಕ್ಕೆ ನೀವು ಪ್ರೊವೈಡ್ ಮಾಡಿಸ್ಕೊಡ್ತೀರಾ? ಸರ್ ನೋಡಿ, ಇದೆಲ್ಲ ಅವರ ಆದಾಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಇಲ್ಲಿ ನೋಡಿ, ಕೆಲವರು ಸಹ ಏನಾಗುತ್ತೆ, ಗಂಡ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡ್ತಾರೆ, ಹೆಂಡತಿ ಮನೇಲಿ ಒಂದು ಹೋಟೆಲ್ ಚಿಕನ್ ನಡೆಸ್ತಾರೆ. ಇಬ್ಬರ ಆದಾಯ ಸೇರಿಸಿ ಅಥವಾ ಅವ್ರ ಮಕ್ಕಳ ಆದಾಯ ಸೇರಿಸಿ ಆದಾಯ ಹೆಚ್ಚಿಗೆ ಆದಷ್ಟು ಲೋನ್ ಹೆಚ್ಚಿಗೆ ಆಗುತ್ತೆ. ಅವ್ರು 2 BHK ಮನೆ ಕೂಡ ಹೋಗ್ಬೋದು. ಓಕೆ, 2 BHK 1 BHK 3 BHK ಅವ್ರ ಆದಾಯ ಮೇಲೆ ಆಗುತ್ತೆ. ಆದಾಯ ಚಿಕ್ಕದಿದ್ರೆ ಚಿಕ್ಕ ಮನೆ, ಆದಾಯ ಹೆಚ್ಚಿಗಿದ್ರೆ ತಗೋಬಹುದು. ಹಿಂದೆ ಈ ಯೋಜನೆ ಬೇರೆ ಕಡೆ ಎಲ್ಲಾದ್ರೂ ಮಾಡಿದ್ರೆ? ಹೌದು, ಮಾಡಿದ್ವಿ. ಎಲ್ಲೆಲ್ಲಿ ಮಾಡಿ? ಸೊ ಗುಲ್ಬರ್ಗ, ಬಸವ ಕಲ್ಯಾಣ ಎಲ್ಲ. ಯಾವ ಥರ? ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಹೇಳೋದು ಮರ್ಬಿಟ್ಟೆ, ಇಲ್ಲಿ ಜನರಿಗೆ ಯಾವುದೇ ರೀತಿ ನಾವು ಮನೆ ಕಟ್ಟಿ ಕೊಡ್ತಾ ಇಲ್ಲ. ಸೊ ಸೈಟ್ ಕೊಡೋಣ, ಸೈಟ್ ತಗೊಳ್ಳೋಕೆ ಹಣ ಕೊಡೋಣ, ಮನೆ ಕಟ್ಟಕ್ಕೆ ಹಣ ಕೊಡೋಣ, ಸಬ್ಸಿಡಿ ಸ್ಕೀಮ್ಗೆ ಲಿಂಕ್ ಮಾಡೋಣ, ಮನೆ ಅವರೇ ಕಟ್ಕೊಳ್ಳಿ. ಓಕೆ, ಇಲ್ಲ ಮನೆ ಕಟ್ಕೊಡ್ತಾ ಇಲ್ಲ. ಮನೆ ನಾವು ಕಟ್ಕೊಟ್ರೆ ಏನಾಗುತ್ತೆ, ಕ್ವಾಲಿಟಿ ಹೋಗುತ್ತೆ. ಸರ್ ನೀವು ಇದು ಸರಿ ಹಾಕಿಲ್ಲ, ಅದು ಸರಿ ಹಾಕಿಲ್ಲ, ನಾಳೆ ಬಂದು ಜಗಳ ಆಡೋದು, ಅದು ಪ್ರಾಬ್ಲಮ್ ಇಲ್ಲ. ಹಣ ಕೊಡೋಣ, ಸಬ್ಸಿಡಿ ಕೊಡೋಣ, ಜಾಗ ಕೊಡೋಣ, ಎಲ್ಲ ಕೊಡೋಣ. ಸೊ ನಿಮ್ಗೆ ಯಾವ ಥರ ಬೇಕು ಸರ್. ಈ ಕೆಲವರು ಅಂತಾರೆ, ಸರ್ 14 ಲಕ್ಷ ಬರ್ದಿದ್ದೀರಾ, 9 ಲಕ್ಷ ಸೈಟಿಗೆ, 5 ಲಕ್ಷ ಮನೆಗೆ. ಸರ್ 5 ಲಕ್ಷ ಮನೆ ಆಗಂಗಿಲ್ಲ, 6 ಲಕ್ಷ ಹಾಕೊಳ್ಳಿ, 7 ಲಕ್ಷ ಹಾಕೊಳ್ಳಿ, ಮನೆಗೆ 50 ಲಕ್ಷ ಹಾಕೋದು ಕಡಿಮೆ ಆಗುತ್ತೆ. ಸೊ ಅವ್ರ ಮೇಲೆ ಬಿಟ್ವಿ. ಒಂದು ನಾರ್ಮಲ್ ಮನೆ, ಒಂದು 1 BHK ಮನೆ ಬರೀ 5 ಲಕ್ಷ ಬರೀ ಕನ್ಸ್ಟ್ರಕ್ಷನ್ಗೆ ಮಾಡ್ಬಿಟ್ಟು ಮಾಡ್ಕೋಬಹುದು. ಸೊ ಇನ್ನು ಮುಂದೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಯಾವ ಥರ ಮಾಡ್ಕೋತಾರೆ ಕಟ್ಕೋತಾರೆ ಅವ್ರ ಮೇಲೆ ಡಿಪೆಂಡ್. ಸರ್, ಇಲ್ಲಿ ಆರ್ಥಿಕ ದುರ್ಬಲ ವರ್ಗದ ಪ್ರತಿ ಮನೆಯನ್ನು ಕೇವಲ 14 ಲಕ್ಷಕ್ಕೆ ನೀಡುತ್ತಿದ್ದು, ಇದು EWS, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನಲ್ಲ. ಹೌದು. ಸೊ ಅವ್ರ ಆದಾಯವು ವಾರ್ಷಿಕ 3 ಲಕ್ಷದ ಕೆಳಗಡೆ ಅಥವಾ ತಿಂಗಳ 20 ಲಕ್ಷದ ಕೆಳಗಡೆ. ಅಲ್ಲ, ನೀವು ಇಲ್ಲಿ ಹೇಳಿರೋದು 14 ಲಕ್ಷಕ್ಕೆ ಮನೆ ಅಂತ. ಹೌದು, 14 ಲಕ್ಷದ ಮನೆ ಒಳಗಡೆ ಇಲ್ಲಿ ನಾವು ಬೋರ್ಡಲ್ಲಿ ಬರ್ದಿ ನೋಡಿ. ಸೊ ಇಲ್ಲಿ ಈ ಸೈಟಲ್ಲಿ 14 ಲಕ್ಷ ಆಗುತ್ತೆ, ಇನ್ನೊಂದು ಸೈಟಲ್ಲಿ ಬರೀ 11 ಲಕ್ಷ ಆಗುತ್ತೆ. ಸೊ ಸೈಟ್ 9 ಲಕ್ಷಕ್ಕೆ ಮತ್ತೆ ಬೇಸಿಕ್ ಮನೆ 5 ಲಕ್ಷಕ್ಕೆ, ಎರಡು ಸೇರಿಸಿ 14 ಲಕ್ಷ ಆಗುತ್ತೆ. ಅಲ್ಲ, ಇಲ್ಲಿ ಗೌರಿಬಿದನೂರು ತಾಲೂಕಲ್ಲಿ 5 ಲಕ್ಷಕ್ಕೆ ಎಲ್ಲೂ ಸೈಟೇ ಸಿಗೋದಿಲ್ಲ. ಸರ್ ಸೈಟ್ ಇರ್ತಲ್ಲ. ಅಲ್ಲ 14 ಲಕ್ಷ ಸೈಟೇ ಬರಲ್ಲ. ಒಂದು ಶೀಟ್ ಮನೆ ಆಗ್ಬೇಕಂದ್ರೆ 10 ರಿಂದ 15 ಲಕ್ಷ ಆಗುತ್ತೆ ಇವತ್ತು ಪ್ರೆಸೆಂಟ್. ಬಟ್ ನೀವು ಇಲ್ಲಿ 14 ಲಕ್ಷಕ್ಕೆ. ಸರ್ ಒಂದು ನಿಮಿಷ, ಇಲ್ಲಿ ಅಂದ್ರೆ 9 ಲಕ್ಷ ಸೈಟಿಗೆ ತೆಗೀರಿ. ಓಕೆ. ಸೊ ಬೇಸಿಕ್ ಮನೆ ನೀವೊಂದು 1000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಥವಾ 100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಬೇಸಿಕ್ ಮನೆ ಕಟ್ಬೋದು, ವಿತ್ CC ಕಟ್ಬೋದು. ಅದ್ರ ಪರವಾಗಿ ಇನ್ನ ಚೆನ್ನಾಗಿ ಕಟ್ಕೋತಾರಪ್ಪ ಅಂದ್ರೆ ಅವರು ಆದಾಯ ಮೇಲೆ ಡಿಪೆಂಡ್. ಒಂದು ಸಾಧಾರಣ ಮನುಷ್ಯಗೆ ಕಟ್ಕೊಳ್ಳೋಕೆ ಇದಕ್ಕೆ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ. ಅಲ್ಲ, ಈಗ ನೀವು ಸೈಟ್ ಪ್ರಮೋಟ್ ಮಾಡ್ತಾ ಇದ್ದೀರಾ? ಇಲ್ಲ, ಸೈಟ್ ಪ್ರಮೋಟ್ ಮಾಡ್ತಾ ಇಲ್ಲ, ಇಲ್ಲಿ ಸ್ಕೀಮ್ ಅನ್ನು ಪ್ರಮೋಟ್ ಮಾಡ್ತಾ ಇದೀವಿ. ಯಾವ್ದೋ ನರೇಂದ್ರ ಮೋದಿ? ಅಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಸ್ಕೀಮ್ ಅಲ್ಲಿ ಟೋಟಲ್ 3 ಟೈಪ್ ಇದಾವೆ. ಎಲ್ರಿ ನೆನಪಿಕೊಳ್ಳಿ, 3 ಟೈಪ್ ಇದಾವೆ. ಒಂದನೇ ಸ್ಕೀಮು BLC ಅಂತ. ಸೊ ಬೆನಿಫಿಷಿಯಲ್ ಲೇಟ್ ಕನ್ಸ್ಟ್ರಕ್ಷನ್ ಅಂದ್ರೆ ಈ ಸ್ಲಮ್ ಬೋರ್ಡ್ ಅಲ್ಲಿ ಏರಿಯಾದಲ್ಲಿ ಅವ್ರ ಕಡೆ ಜಾಗ ಇರುತ್ತೆ, ಅದ್ರ ಮೇಲೆ ಮನೆ ಕಟ್ಕೊಡಕ್ಕೆ ಸರ್ಕಾರ ಸಬ್ಸಿಡಿ ಕೊಡ್ತಿದ್ದಾರೆ. ಓಕೆ, 2,50,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಜನರಲ್ಗೆ, 3,50,000 ರೂಪಾಯಿ SC ಕೊಡ್ತಿದ್ದಾರೆ. ಅದ್ರ ಬಿಟ್ಟು ಬೇರೆ ಏನು ಕೊಡಂಗಿಲ್ಲ, ಅಷ್ಟರಲ್ಲಿ ಅವ್ರು ಕಟ್ಕೋಬೇಕು. ಎಷ್ಟು? 3 ಲಕ್ಷ ಎಷ್ಟಾಗಿ. ಇದು 1ನೇ ಪಾಯಿಂಟ್. ಇನ್ನು 2ನೇ ಪಾಯಿಂಟ್ AHP ಅಂತಿದೆ. ಸೊ ಅಫೋರ್ಡಬಲ್ ಹೌಸಿಂಗ್. ಇಲ್ಲಿ ಸರ್ಕಾರವೇ ಮನೆ ಕಟ್ಕೊಡ್ತಿದ್ದಾರೆ, ಸರ್ಕಾರ ಅಪಾರ್ಟ್ಮೆಂಟ್ ಕಟ್ಕೊಡ್ತಿದ್ದಾರೆ. ಬಟ್ ಕಟ್ಕೊಡ್ತಾರೆ ಫ್ರೀ ಕೊಡ್ತಾ ಇಲ್ಲ, ಅದಕ್ಕೆ ಕಡಿಮೆ ಬಜೆಟ್ ಅಲ್ಲಿ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ, ಗೌರ್ಮೆಂಟ್ ನಾರ್ಮಲ್ಸ್ ಏನಿದೆ ಅದ್ರ ಕಟ್ಕೊಡ್ತಿದ್ದಾರೆ. 3ನೇದು ಬಂದು ಇಂಟ್ರೆಸ್ಟ್ ಸಬ್ಸಿಡಿ. ಈ ಇಂಟ್ರೆಸ್ಟ್ ಸಬ್ಸಿಡಿ ಇದು 2ಕ್ಕೆ ಇಲ್ಲಿ ಮಿತಿ ಇದಾವೆ. ಇಷ್ಟೇ, ಈ ಒಂದು ತಾಲೂಕಾಗೆ ಒಂದು ಇದಕ್ಕೆ ಇಷ್ಟೇ ಕೊಡ್ಬೇಕಂತಿದೆ. ಬಟ್ ಈ 3ನೇದಕ್ಕೆ ಇಲ್ಲಿ ಮಿತಿ ಇಲ್ಲ, ಅನ್ಲಿಮಿಟೆಡ್. ಸೊ ಬ್ಯಾಂಕಿಂದ ಸಾಲ ಪಡೆದುಕೊಂಡ್ಬಿಟ್ಟು ಈ ಸ್ಕೀಮ್ ಒಳಗಡೆ ಬಂದ್ರೆ ಅಂತವ್ರಿಗೆ ಕೊಡ್ಬೇಕಂತ ಸ್ಕೀಮ್ ಇದೆ. ಇದು ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್. ಏನು ಆವಾಸ್ ಯೋಜನೆ ಏನಿದೆ, ಇದು ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ರೆಗ್ಯುಲರ್ ಆಗಿ ಬಳಸ್ಕೊಂತಾ ಇದ್ದಾರೆ. ಹೌದು, ಇದು ಗೌರ್ಮೆಂಟ್ ಸ್ಕೀಮ್. ಇದನ್ನ ಗೌರ್ಮೆಂಟ್ ಪ್ರಮೋಟ್ ಮಾಡ್ತಾ ಇದೆ, ನಗರಸಭೆ ಪ್ರಮೋಟ್ ಮಾಡ್ತಾ ಇದೆ. ಇಲ್ಲಿ ನಿಮ್ಮ ಪಾರ್ಟ್ ಆಫ್ ವರ್ಕ್ ಏನು ಅಂತ ಅವರ ಫೋಟೋ ಹಾಕೊಂಡು ನೀವು ಇದು ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ ಆಫ್ ವರ್ಕ್. ಇಲ್ಲಿ ನೋಡಿ, ಇಲ್ಲಿ ನಾವು ಯಾವ ತರ ಅದನ್ನ ದುರ್ಬಳಕೆ ಮಾಡ್ಕೊಂಡು ನಾವು ಮನೆ ಕಟ್ಟಿ ಕೊಡ್ತಾ ಇಲ್ಲ. ನಾನು ಈಗ ಒಂದ್ ಕಡೆ ಸೈಟ್ ಇದೆ, ಒಂದ್ ಕಡೆ ಬ್ಯಾಂಕ್ ಇದೆ, ಒಂದ್ ಕಡೆ ಫಲಾನುಭವಿ ಇದಾರೆ.
ಫಲಾನುಭವಿಗೆ ಬರೀ ಬೋರ್ಡ್ ನೋಡ್ತಾರೆ ಮನೆಗಳು ಸಿಗ್ತಾ ಮನೆ ಸಿಗುತ್ತಾ ಅಂತ ಬರೀ ಅರ್ಜಿ ಹಾಕ್ತಾರೆ ಸುಮ್ ಕೊಡ್ತಾರೆ. ಬಟ್ ಆ ಪ್ರೊಸೆಸ್ ಹೇಗೆ ಮಾಡೋದು ಗೊತ್ತಿಲ್ಲ. ಸೊ ನಾವು ನಮ್ಮ ಲೋನ್ ಡಾಕ್ಟರ್ ಅಂತ ವೆಬ್ಸೈಟ್ ಇದೆ, ಲೋನ್ ಡಾಕ್ಟರ್ ಒಂದು ಆ್ಯಪ್ ಇದೆ. ನಮ್ಮ ಲೋನ್ ಡಾಕ್ಟರ್ ಸಂಸ್ಥೆ ಏನು ಮಾಡುತ್ತೆ ಅಂತಂದ್ರೆ, ಇದು ಒಂದೇ ಅಲ್ಲ, ಬೇರೆ ಬೇರೆ ಸ್ಕೀಮ್ಗಳು, ಮುದ್ರಾ ಲೋನ್ ಆಗಿರ್ಬೋದು, PMGP ಲೋನ್ ಆಗಿರ್ಬೋದು, ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಇಂಥ ಎಲ್ಲ ಬಹಳಷ್ಟು ಸ್ಕೀಮ್ಗಳನ್ನು ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ ಥ್ರೂ ಟೆಕ್ನಾಲಜಿ ಮುಖಾಂತರ. ಇಲ್ಲಿ ಕೂಡ ಅದೇ ತರ, ಇಲ್ಲಿ ಈ ಫಲಾನುಭವಿಯನ್ನ ಓಕೆ ಇವನಿಗೆ ನಾವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಅಥವಾ ಇದನ್ನ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅವನು ಸ್ಕ್ರೂಟನೈಸ್ ಮಾಡ್ತೀವಿ. ಆ ಫಲಾನುಭವಿ ಆದಾಯ ಎಷ್ಟು, ಎಷ್ಟು ಜನ ಇನ್ಕಮ್ ಇದ್ದಾರೆ, ಅವ್ರು ಏನೇನಾಗತ್ತೆ ಎಲ್ಲ ಚೆಕ್ ಮಾಡ್ತೀವಿ. ಅದೇ ರೀತಿ ಅವರಿಗೆ ಆ ಫಲಾನುಭವಿ ಬ್ಯಾಂಕ್ ನಾಮ್ ಪ್ರಕಾರ ಓಕೆ ಆಗ್ಲೇಬೇಕು ಒಂದೇದು. ಅದೇ ಪ್ರಕಾರ ಅವನು ಗೌರ್ಮೆಂಟ್ ನಾಮ್ಸ್ ಮತ್ತು ಬ್ಯಾಂಕ್ ನಾಮ್ಸ್ ಅದು ಎರಡನ್ನ ಓಕೆ ಆದಾಗ ಅವ್ನು ಸಬ್ಸಿಡಿ ಸಿಗುತ್ತೆ. ಸೊ ನಾವು ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಾ ಇದೀವಿ. ಮತ್ತೆ ನಾನು ನಿಮ್ಮ ಮುಖಾಂತರ ಎಲ್ಲರೂ ಹೇಳೋಕೆ ಇಷ್ಟಪಡ್ತೀನಿ, ನಮ್ಮ ಲೋನ್ ಡಾಕ್ಟರ್ ಇಂದ ಈ ಸರ್ಕಾರಿ ಸಬ್ಸಿಡಿ ಸ್ಕೀಮ್ ಅನ್ನು ನಾವು ಮೋರ್ ದೆನ್ 10,000 ಜನರಿಗೆ ನಾವು ಒದಗಿಸಿದೀವಿ ಒಂದೇದು. ಮತ್ತೆ 3,500 ಕೋಟಿ ನಾವು ಲೋನ್ ಕೊಟ್ಟಿದ್ದೀವಿ ಜನರಿಗೆ. ಸೊ ನಮ್ಮ ಹೆಡ್ ಆಫೀಸ್ ಬಂದು ಬೆಂಗಳೂರು, ನಾವು ಬೆಂಗಳೂರಿಂದ ಆಲ್ ಓವರ್ ಇಂಡಿಯಾ ಮಾಡ್ತೀವಿ. ಈ ಹೌಸಿಂಗ್ ಸ್ಕೀಮ್ದು ಪರ್ಟಿಕ್ಯುಲರ್ ಇವಾಗ ಗೌರಿಬಿದನೂರಲ್ಲಿ ನಾವು ಫಸ್ಟ್ ಟೈಮ್ ಇಲ್ಲಿ ಈ ಭಾಗದಲ್ಲಿ ಮಾಡ್ತಾ ಇದೀವಿ. ಸೊ ಇದು ಆಗಿದ್ಮೇಲೆ ಮತ್ತೆ ಎಂಟೈರ್ ಕರ್ನಾಟಕಕ್ಕೆ ನಾವು ನೆಕ್ಸ್ಟ್ ಇಯರ್ ನಾವು ಹೋಗೋದು ಪ್ಲಾನ್ ಇದೆ. ಈಗ ಗವರ್ಮೆಂಟ್ ಪ್ಲಸ್ ಯಾರು ಫಲಾನುಭವಿ ಇದ್ದಾರೆ ಅವ್ರಿಗೆ ಮೀಡಿಯೇಷನ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಟೆಕ್ನಿಕಲಿ ಮೀಡಿಯೇಷನ್. ನೀವು ಪ್ರೈವೇಟ್ ಸೆಕ್ಟರ್ ಇಂದ ಮಾಡೋ ಬದಲು ನಮ್ಮ ಸ್ಥಳೀಯ ಸಂಸ್ಥೆಗಳು, ಸರ್ಕಾರಿ ಆಡಳಿತ ಸಂಸ್ಥೆಗಳ ಜೊತೆ ಕುತ್ಕೊಂಡು ಮಾತಾಡ್ಬಿಟ್ಟು ಮಾಡಿದ್ರೆ ಅಪ್ಲಿಕೇಶನ್ಸ್ ಕೂಡ ಅಲ್ಲಿ ಹೋಗಿರ್ತಕ್ಕಂಥವ್ರು ಕೂಡ ಅನುಕೂಲ ಆಗುತ್ತಲ್ಲ. ಈ ಕೆಲಸ ಅಲ್ಲ, ಇದು ಈ ಪ್ರಪೋಸಲ್ ನಾವು ನಿನ್ನೆ ನಮ್ಮ ಮುನ್ಸಿಪಾಲಿಟಿ ಆಫೀಸಿಗೆ ಹೋಗಿ ನಾವು ಕೇಳಿದ್ರು ಕೂಡ. ಬಟ್ ಎಲ್ಲರೂ ಹೇಗಂದ್ರೆ ಹೊರಗಿನವ್ರು ಬಂದು ದುಡ್ಡು ತಗೊಂಡು ಓಡೋಗ್ತಾರೆ, ನಂಗೆ ಆ ಭಯನೇ ಬೇಡಪ್ಪ ಅಂತ ಯಾರು ರಿಸ್ಕ್ ತಗೋತಾ ಇಲ್ಲ. ಸೊ ಈಗ ನಾವು ನಿಮ್ಮ ಪ್ರೆಸ್ ಮುಖಾಂತರ ಹೇಳೋದಪ್ಪ ಅಂದ್ರೆ, ಯಾರಿಗೆ ಮನೆ ಬೇಕು ಮತ್ತು ಯಾರಿಗೆ ಜಮೀನಾಗಿ ಬೇಕಾಗತ್ತೆ ಅವರಿಗೆ ನಾವು ಸಹಾಯ ಮಾಡೋಣ ಇಲ್ಲಿ. ಮತ್ತೆ ಸರ್, ಇಲ್ಲಿನ ಜನರಿಂದ ಕೂಡ ಯಾವುದೇ ರೀತಿಯ ₹1 ಸ್ಟಾರ್ಟಿಂಗ್ ಇಲ್ಲ ಹಣ ತಗೋತಾ ಇಲ್ಲ. ಓಕೆ, ಮತ್ತೆ ಬೇರೆಯವ್ರು ಮಾಡ್ದಂಗೆ ನಾವು ಮಾಡೋದು ನಮ್ಗೆ ಆಗಬಾರ್ದು. ಅದಕ್ಕೆ ಫಸ್ಟ್ ಅವ್ರು ಡಾಕ್ಯುಮೆಂಟ್ ಅನ್ನು ತೊಗೊಂಡ್ಬಿಟ್ಟು ಬ್ಯಾಂಕೆಲ್ಲ ಲೋನ್ ಆಗುತ್ತೆ ಅನ್ನೋರಿಗೆ ಮಾತ್ರ ಅದು ಕೊಡೋಣ. ಮತ್ತೆ ಇದು ಕೂಡ ಅವ್ರು ಏನು ಡೌನ್ ಪೇಮೆಂಟ್ ಕಟ್ತಾರೋ ಇಮಿಡಿಯೇಟ್ಲಿ ಅವ್ರ ಸ್ವಲ್ಪ ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ. ಸೊ ಅಲ್ಲಿ ಬ್ಯಾಂಕಿಗೆ ಆಗಿರ್ಬೋದು ಅಥವಾ ಫಲಾನುಭವಿ ಆಗಿರ್ಬೋದು ಯಾವುದೇ ರೀತಿ ಅವರಿಗೆ ತೊಂದರೆ ಆಗಬಾರ್ದು. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ಎಲ್ಲೆಲ್ಲಿದೆ ಸರ್? ಈಗ ಸೈಟ್ ಬೇಕು, ಎಕ್ಸಾಂಪಲ್ ನನಗೆ ಬೇಕು, ನಿಮ್ದು ಎಲ್ಲೆಲ್ಲಿದೆ ನಮ್ಮ ತಾಲೂಕಲ್ಲಿ? ಇವಾಗ 2 ಕಡೆ ಸರ್, ಇಲ್ಲೊಂದು ಮತ್ತೆ ಒಂದು ಇಡಗೂರು ರೋಡಿಗೆ ಒಂದು. ಇಡಗೂರು ರೋಡಲ್ಲಿ ಏನು ರೇಟ್ ಆಗುತ್ತೆ ಅಲ್ಲಿ ಸೈಟಾ? ಹಾಫ್ ಸೈಟ್, ಫುಲ್ ಸೈಟ್ 12 lakhs. 12 lakhs. ಓಕೆ, ಇದು 18 lakhs. ಇದು 18 lakhs. ನೀವು ಇದಕ್ಕೆ ಲೋನ್ ಮಾಡಿಸಿ ಕೊಡ್ತಾರೆ. ಸೊ ಲೋನ್ ಮಾಡೋಕ್ಕಿಂತ ಮುಂಚೆ ಮೊದಲು ಆ ಫಲಾನುಭವಿ ಮಾಡಿ ಅದೆಲ್ಲ ಮಾಡ್ಕೊಂತೀವಿ. ಅಲ್ಲಿ 12 lakhs. ಅಲ್ಲಿ ನಾನು ಆನ್ ದ ವೇ ಅಲ್ಲ ನಾನು ಓಡಾಡೋದು, ನಾನು ಅಲ್ಲಿ ನೋಡಿದ್ದೀನಿ. ಅಲ್ಲಿ ಮ್ಯಾಕ್ಸಿಮಮ್ ಹೋಗ್ತಾ ಇರೋದೇ 6 ರಿಂದ 7 ಲಕ್ಷ ಹೋಗ್ತಾರೆ ಒಂದು ಸೈಟ್. 7 ಲಕ್ಷನೂ ಜಾಸ್ತಿನೇ. ಒರಿಜಿನಲ್ ರೇಟ್ ಹಂಗಲ್ಲ ಸರ್ ಕೇಳಿ. ಈಗ ಯಾವುದೇ ಒಂದು ರೇಟ್ಗೆ ಅದಕ್ಕೆ ನಮ್ಮ SR ವ್ಯಾಲ್ಯೂ ಅಂತ ಇರುತ್ತೆ, ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಇರುತ್ತೆ, ಪ್ಲಸ್ ಅದು ಬ್ಯಾಂಕ್ ಲೋನ್ ಕೊಡುತ್ತೆ. ಸೊ ಅದು ಇದ್ರ ಪ್ರಕಾರ ಮಾಡ್ತಾರೆ. ಓಕೆ, ಈಗ ನಾವು ಇದಕ್ಕೆ ರೇಟ್ ಅಷ್ಟು ಹಾಕಲ್ಲ, ಯಾಕಂದ್ರೆ ಇಲ್ಲಿ ಆಸ್ ಪರ್ ಲೋಕಲ್ ಜನರಲ್ ಏನ್ ನಡೀತಾ ಇದೆ ನೋಡ್ಕೊಂಡ್ಬಿಟ್ಟು ಅದು ಮಾಡಿದ್ದು. ಸೊ ಆ ರೇಟಿನ ಬಗ್ಗೆ ಅಥವಾ ನನಗಿಂತಲೂ ಹೆಚ್ಚು ಚೆನ್ನಾಗಿ ಲ್ಯಾಂಡ್ ಓನರ್ ಗೊತ್ತಿರುತ್ತೆ. ಸೊ ನಾವು ಕರೆಕ್ಟ್ ಮಾಡ್ತೀವಿ. ನೀವು ಪ್ರೈವೇಟ್ ಸೆಕ್ಟರ್ ಲ್ಯಾಂಡ್ಸ್ ಬದಲು ನಮಗೆ ಸರ್ಕಾರದಿಂದ ಈಗಾಗಲೇ ನಮ್ಮ ಶಾಸಕರು ಇದು ಮಾಡಿದ್ದಾರೆ ಲ್ಯಾಂಡ್ ಅನ್ನ, ಅವ್ರ ಮುಖಾಂತರನೇ ಮಾಡ್ಬೋದಲ್ವಾ ಸರ್? ನಾನು ಕೇಳಿ, ಪ್ರೈವೇಟ್ ಲ್ಯಾಂಡ್ಸ್ ಅಲ್ಲೇ ಮಾಡೋ ಬದಲು ಸರ್ಕಾರದ ಜಾಗದಲ್ಲಿ ಈ ತರ ಸರ್ಕಾರಿ ಕಾರ್ಯಕ್ರಮ ಮಾಡ್ಬೋದಲ್ಲ ಸರ್? ಇದನ್ನ ಆಲ್ರೆಡಿ ಒಬ್ಬರು ಕೇಳಿದ್ರು, ಒಬ್ಬರು ಕಾರ್ಪೊರೇಟ್ ಕೇಳಿದ್ರು, ಸರ್ ನಮ್ಮ ಸರ್ಕಾರದಿಂದ ಒಂದು 150 ಸೈಟ್ ಕೊಟ್ಟಿದ್ದೀವಿ, ಅವರಿಗೆ ಲೋನ್ ಕೊಡ್ತೀರಾ ಅಂತಂದ್ರೆ ನಾನು ಅವ್ರಿಗೆ ಅದನ್ನು ಹೇಳಿದ್ದೀನಿ. ಇಲ್ಲಿ ಕೇಳಿ, ಇನ್ನೊಂದು ನಮ್ಮ ಕಡೆ ಅಷ್ಟೇ ಅಲ್ಲ, ಇನ್ ಕೇಸ್ ಕೆಲವು ಫಲಾನುಭವಿ ಇರ್ತಾರೆ, ಸರ್ ನಮ್ಮ ಕಡೆ ಆಲ್ರೆಡಿ ನಾನು ಸರ್ಕಾರದಿಂದ ಜಾಗ ತೊಗೊಂಡಿದ್ದೀನಿ, ಓಕೆ, ಅವರೆಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇದ್ದರೆ ನಾನು ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತೀನಿ. ಒಂದೇದು. ಇನ್ನೊಂದು, ಇಲ್ಲ ಸರ್ ನಂಗೆ ಈ ಲೇಔಟ್ ಬೇಡ ಸರ್, ಬೇರೆ ಲೇಔಟ್ ನಾನು ಲೋನ್ ತೊಗೊಂಡಿದ್ದೀನಿ, ನಾನು ಅಡಿ ಸೈಟ್ ತೊಗೊಂಡಿದ್ದೀನಿ, ಓಕೆ, ನನಗೆ ಈ ಸವಲತ್ತು ನನಗೆ ಮಾಡಿಕೊಡಿ, ಅದನ್ನು ಮಾಡ್ಕೊಡ್ತೀವಿ, ಅದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಈ ವರ್ಕನ್ನು ಅವ್ರ ಜಾಗ ಮೇಲೆ ಮನೆ ಕಟ್ಕೊಂಡು ಸಪೋರ್ಟ್ ಮಾಡೋದು ಇಲ್ಲಿ ಅಷ್ಟೇ ಅಲ್ಲ, ನಾವು ಆಲ್ ಓವರ್ ಇಂಡಿಯಾ ಮಾಡ್ತಾ ಇದೀವಿ. ಬೇರೆ ಯಾವುದೇ ಊರು ಇರಲಿ ಅದನ್ನು ಸಪೋರ್ಟ್ ಮಾಡ್ತಾ ಇದೀವಿ. ಓವರಾಲ್ ಆಗಿ ಒಂದು ಲೆವೆಲ್ ಸೈಟ್ ಅಂತಂದ್ರೆ ನಿಮ್ಮ ಕಡೆಯಿಂದ ಲೋನ್ ಸೆಕ್ಷನ್ ಮಾಡ್ಕೊಡ್ತೀರಾ ಸರ್? ನಾವು ಮೊದಲು ಫಸ್ಟ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಕ್ಲಿಯರ್ ಇದ್ರೆ ಗೊತ್ತಾಯ್ತು. ನಿಮ್ದು ಮೇನ್ ಪಾರ್ಟ್ ಆಫ್ ವರ್ಕ್ ಇದರಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀರಾ? ಲೋನ್ ಎಕ್ಸಾಕ್ಟ್ಲಿ ಅಷ್ಟೇ ಅಲ್ವಾ? ಲೋನ್ ಸ್ಯಾಂಕ್ಷನ್ ಮಾಡ್ಕೊಡ್ತೀರಾ. ಬಟ್ ಏನಂತಂದ್ರೆ ಅವ್ನು ಪ್ರೈವೇಟ್ ಸೆಕ್ಟರ್ ಇದ್ದ ಅಂತಂದ್ರೆ ಪ್ರೈವೇಟ್ ಆಗಿ ಲೋನ್ ಸ್ಯಾಂಕ್ಷನ್ ಮಾಡ್ತೀರಾ. ಅವ್ನು ಸರ್ಕಾರಿ ಯೋಜನೆಗಳು ಬೇಕು ಅಂದ್ರೆ ಸರ್ಕಾರಿ ಯೋಜನೆ ಮಾಡಿಸ್ಕೊಡ್ತೀರಾ. ಅಲ್ಲ ಸರ್, ಅಂದ್ರೆ ಸರ್ಕಾರಿ ನೌಕರ ಸರ್, ಸರ್ಕಾರಿ ನೌಕರದಾರ ಇದ್ರೆ ಸರ್ ಗೌರ್ಮೆಂಟ್ ಸರ್ವೆಂಟ್ ಇದ್ರೆ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡೋಣ. ಪ್ರೈವೇಟ್ ಸರ್ವೆಂಟ್ ಇದ್ರೆ ಪ್ರೈವೇಟ್ ಲೋನ್ ಆಗುತ್ತೆ. ಪ್ರೈವೇಟ್ ಅಂದ್ರೆ ಇದು NBFC ಇಲ್ಲ, HFC ಅಂತಾರೆ, ಹೌಸಿಂಗ್ ಫೈನಾನ್ಸ್ ಕಂಪನಿ. ಅದು NHB ಇಂದ ಆಥರೈಸ್ ಇದನ್ನ ಮಾತ್ರ.